ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೊರ್ಮುಜ್ನಲ್ಲಿ ನಿಂತಲ್ಲೇ ನಿಂತ ತೈಲ ಅನಿಲ ಹಡಗುಗಳು ಭಾರತಕ್ಕೆ ಮತ್ತೆ ಎಲ್ಪಿಜಿ ಬರಲಿದೆ. ಜಲಸಂಧಿ ಮೇಲೆ ಅಮೆರಿಕ ನೌಕಾಪಡೆ ಬೆಗೆ ಹಿಡಿತ. ಇರಾನ್ ತಬ್ಬಿಬ್ಬಾಗಿದೆ. ಎರಡನೇ ಹಂತದ ಮಾತುಕತೆ ಇನ್ನೂ ಮರೀಚಿಕೆಯಾಗಿದೆ. ಭವಿಷ್ಯ ಅತಂತ್ರವಾಗಲಿದೆಯಾ? 20 ವರ್ಷ ಬಿಹಾರ ಆಳ್ವಿಕೆ ನಡೆಸಿದ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. 10 ಸಲ ಮುಖ್ಯಮಂತ್ರಿ ಆಗಿದ್ದ ಸುಶಾಸನ್ ಬಾಬು ಬಿಹಾರಕ್ಕೆ ಈಗ ಮೊದಲ ಬಿಜೆಪಿ ಸಿಎಂ ಸಾಮ್ರಾಟ್ ಚೌಧರಿ. ದಾವಣಗೆರೆ ಬಂಡಾಯ, ಜಮೀರ್ಗೆ ಸಿದ್ದು ಬಿಸಿ, ದಿಢೀರ್ ಮನೆಗೆ ಕರೆಸಿ ಉತ್ತರ ಕೊಡಿಂದ ಸಿಎಂ ಸಿದ್ದರಾಮಯ್ಯ. ನಂದೇನೂ ತಪ್ಪಿಲ್ಲ ಎಂದ ಜಮೀರ್ ಅಹಮದ್ ಖಾನ್. ಈ ಬಗ್ಗೆ ಪ್ರಶ್ನಿಸಿದ ಸಿಎಂ ಸಿದ್ದರಾಮಯ್ಯ ಅವರು, ಜಮೀರ್ ಅಹಮದ್ ಖಾನ್ ಅವರು ನಂದೇನೂ ತಪ್ಪಿಲ್ಲ, ಈ ಬಂಡಾಯಕ್ಕೆ ನಾನು ಕಾರಣ ಅಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ನರೇಂದ್ರ ಮೋದಿ ಭೇಟಿ. ಆದಿ ಚುಂಚನಗಿರಿಯಲ್ಲಿ ಹೊಸ ದೇಗುಲ ಉದ್ಘಾಟನೆ. ಬಿಜೆಪಿ ಉಚಿತ ಪ್ರಣಾಳಿಕೆ. ತಮಿಳುನಾಡಲ್ಲೂ ಬಂಗಾಳ, ಅಸ್ಸಾಂ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಾಗ ಬಿಜೆಪಿ ಆಕ್ಷೇಪಣೆ ವ್ಯಕ್ತಪಡಿಸಿತ್ತು. ಆದರೆ ಈಗ ತಮಿಳುನಾಡಲ್ಲಿ ಇದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ನೀವೇನಂತೀರಾ? ಇದಕ್ಕೆ ಕಮೆಂಟ್ ಮಾಡಿ. ಜೈಲಿನಲ್ಲಿ ಕೈದಿಗಳ ರಾಜ್ಯಾತಿಥ್ಯ ತಡೆಗೆ ಮಾಜಿ ಸೈನಿಕರ ಕಾವಲು. 550 ಸಿಬ್ಬಂದಿ ನೇಮಕಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಮಹಿಳಾ ಮೀಸಲಾತಿ. ಇಂದು ವಿಪಕ್ಷದಿಂದಲೇ ಸರ್ವಪಕ್ಷ ಸಭೆ. ಕ್ಷೇತ್ರ ಮರು ವಿಂಗಡಣೆ ಬಗ್ಗೆಯೂ ಚರ್ಚೆ ಸಾಧ್ಯತೆ. ಈ ಬಗ್ಗೆ ಚರ್ಚಿಸೋದಕ್ಕೆ ನರೇಂದ್ರ ಮೋದಿ ಅವರು ಸಭೆಗೆ ಕರೀಲಿಲ್ಲ, ಅದಕ್ಕೆ ನಾವೇ ಚರ್ಚೆ ಮಾಡೋದಕ್ಕೆ ಸಭೆಗೆ ಕರೀತಿದ್ದೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಎಲ್ಲೆಡೆ ಸಂವಿಧಾನ ಶಿಲ್ಪಿಯ ಸ್ಮರಣೆ. ಅಂಬೇಡ್ಕರ್ 135ನೇ ಜನ್ಮ ದಿನಾಚರಣೆ. ಸಿಹಿ ಹಂಚಿ ಸಂಭ್ರಮಾಚರಣೆ. ಈ ಸಂಭ್ರಮಾಚರಣೆಯಲ್ಲಿ ರಾಜ್ಯಪಾಲರಾದ ಗೆಹ್ಲೋಟ್ ಅವರು ಕೂಡ ಭಾಗಿಯಾಗಿದ್ದಾರೆ. ಸಂವಿಧಾನ ನೀಡಿದ ಶಕ್ತಿಯಿಂದಲೇ ನಾನಿಂದು ಸಿಎಂ ಆಗಿದ್ದೇನೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬಿಸಿಯೂಟ ತಯಾರಕರಿಗೆ ಮಾಸಿಕ 20,800 ರೂಪಾಯಿ ವೇತನಕ್ಕೆ ಒತ್ತಾಯ. ವಯೋನಿವೃತ್ತಿ ಅಂಚಿನಲ್ಲಿರುವವರಿಗೆ 5,000 ರೂಪಾಯಿ ಪಿಂಚಣಿ ನೀಡಬೇಕು ಅಂತ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಹೋಟೆಲ್ನಲ್ಲಿ ತಿಂಡಿ ದರ ಹೆಚ್ಚಳ. ಗ್ಯಾಸ್ ಬಿಕ್ಕಟ್ಟು. ಅಗತ್ಯ ವಸ್ತುಗಳ ಬೆಲೆ ದುಬಾರಿ. ದರ 5ರಿಂದ 10 ರೂಪಾಯಿ ಏರಿಕೆಯಾಗಿದೆ. ಗ್ಯಾಸ್ ಕೊರತೆ ಇರೋದ್ರಿಂದ ಹೋಟೆಲ್ನಲ್ಲಿ ತಿಂಡಿ ತಿನಿಸುಗಳ ಬೆಲೆ 5ರಿಂದ 10 ರೂಪಾಯಿ ಏರಿಕೆಯಾಗಿದೆ. ಜನಗಣತಿ ಕಾರ್ಯದಿಂದ ಪಂಚಪಾಲಿಕೆ ಚುನಾವಣೆ ವಿಳಂಬ ಆಗಲಿದೆ. ಆಗಸ್ಟ್ನಲ್ಲಿ ಜಿಬಿಎ ಚುನಾವಣೆ ನಡೆಸಲು ಚಿಂತನೆ ನಡೆಸಲಾಗಿದೆ. ಕನ್ನಡಿಗರಿಗೆ ಬೈದು ಹಿಂದಿ ಯುವಕ ದರ್ಪ ತೋರಿದ್ದಾನೆ. ಕನ್ನಡಿಗರು ಕೆಲಸವಿಲ್ಲದವರು ಎಂದು ನಡುಬೀದಿಯಲ್ಲೇ ರಂಪಾಟ ಮಾಡಿದ್ದಾರೆ. ಅಕೌಂಟೆಂಟ್ ಜೊತೆ ಅನುಚಿತ ವರ್ತನೆ. ಆಸ್ಪತ್ರೆ ಮುಖ್ಯಸ್ಥನ ವಿರುದ್ಧ ದೂರು ದಾಖಲಾಗಿದೆ. ಈತನ ಕಾಟದಿಂದ ಮಹಿಳೆ ಕೆಲಸ ತೋರಿಸಿದ್ದಾರೆ. ಮಗಳನ್ನ ಉಸಿರುಗಟ್ಟಿಸಿ ಕೊಂದು ಬಳಿಕ ತಾಯಿಯು ನೇಣಿಗೆ ಶರಣಾಗಿದ್ದಾಳೆ. ಹಣಕಾಸು ವಿಚಾರಕ್ಕೆ ಸೂಸೈಡ್ ಮಾಡಿಕೊಂಡ ಶಂಕೆ. ಕುರುಬಹಳ್ಳಿಯ ಸ್ಮಶಾನಕ್ಕಿಲ್ಲ ಮೂಲ ಸೌಕರ್ಯ. 18 ಗುಂಟೆಯ ಸ್ಮಶಾನಕ್ಕೆ ರಸ್ತೆ ಸಂಪರ್ಕವಿಲ್ಲ. ಅಂತ್ಯಕ್ರಿಯೆ ನಡೆಸಲು ಪರದಾಟ. ಆದ್ರೂ ಅಧಿಕಾರಿಗಳು ಇದೆಲ್ಲವನ್ನ ಕಂಡು ಕಾಣದಂತೆ ಜಾಣ ಕುರುಡರಾಗಿದ್ದಾರೆ. 4 ಶಾಲೆಗಳ ದಾಖಲೆ ಡಿಸಿಗೆ ಹಸ್ತಾಂತರ. ಶಾಲೆಗಳ ನಿರ್ಮಾಣಕ್ಕೆ ನೆರವು ನೀಡಿದ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ. ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ವೇಳೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಮಕ್ಕಳ ಶಿಕ್ಷಣ ಸುಧಾರಣೆಗೆ ಅಗತ್ಯ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ಬೆಂಗಳೂರು ನಗರ, ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಚುಟುಕು ಸುದ್ದಿ ಪುಟ 5 ಇದರಲ್ಲಿ ನಿನ್ನೆ ಎಲ್ಲೆಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲಾಯಿತು, ಅವರ ಮಾರ್ಗದರ್ಶಗಳನ್ನು ಹೇಗೆ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನು ಈ ಪುಟದಲ್ಲಿ ನೀವು ನೋಡ್ಬೋದು. ನೈತಿಕತೆ ಇದ್ದರೆ ವಚನಾನಂದ ಶ್ರೀ ಮಠ ತೊರೆಯಲಿ. ಪೀಠದಿಂದ ಹೊರ ಕಳಿಸುವುದು ಹೇಗೆಂಬುದು ನಮಗೆ ಗೊತ್ತಿದೆ ಎಂದು ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಅವರು ಹೇಳಿದ್ದಾರೆ. ಆಂತರಿಕ ಬೇಗುದಿ ಸರ್ಕಾರ ಸತ್ತಿದೆ ಎಂದು ಎಂಪಿ ರೇಣುಕಾಚಾರ್ಯ ಅವರು ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ನ ಮುಂದಿನ ತಲೆದಂಡ ಜಮೀರ್ ಅಹಮದ್ ಖಾನ್ ಎಂದಿದ್ದಾರೆ.
ಸಂಪುಟ ಪುನಾರಚನೆ ಸುಳಿವಿರೋದ್ರಿಂದಲೇ ಶಾಸಕರು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹಾಗೆ ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಅಭಿವೃದ್ಧಿ ಚರ್ಚೆಗೆ ಮುಖ್ಯಮಂತ್ರಿ ಬರಲಿ, ಎರಡೂ ಕ್ಷೇತ್ರದಲ್ಲೂ ಗೆಲ್ತೇವೆ ಎಂದು ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮರ್ಯಾದೆ ಹತ್ಯೆ, ಪತಿ ಬಿಟ್ಟು ಪ್ರಿಯಕರನೊಂದಿಗೆ ಹೋದ ಮಹಿಳೆ ಕೊಲೆ, ಮೂವರನ್ನ ಬಂಧಿಸಲಾಗಿದೆ. ನಿರುದ್ಯೋಗಿ ಯುವಕರೇ ಬೀದಿಗಿಳಿದು ಹೋರಾಡಿ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ. ಧಾರವಾಡ ಮಾತ್ರವಲ್ಲ, ರಾಜ್ಯಾದ್ಯಂತ ಹೋರಾಟ ಆರಂಭಿಸಿ ಎಂದಿದ್ದಾರೆ. ರಾಜ್ಯದ 4,000 ಗ್ರಾಮದಲ್ಲಿ ಶುದ್ಧ ನೀರಿನ ಕೊರತೆ ಶುರುವಾಗಿದೆ. ಅಶುದ್ಧ ನೀರಿನಿಂದ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ರಾಜ್ಯದ 207 ತಾಲೂಕುಗಳಲ್ಲಿ ನೀರಿಗೆ ಬರ ಬಂದಿದೆ. ಪ್ರಧಾನಿ ಸ್ವಾಗತಕ್ಕೆ ಇದೇ ಮೊದಲ ಸಲ ಸಿಎಂ ಸಿದ್ದು ತಯಾರಾಗಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ತಲೆದಂಡ, ದಾವಣಗೆರೆ ಉಪಚುನಾವಣೆ ಎಫೆಕ್ಟ್, ಜಮೀರ್ ವಿರುದ್ಧ ಶಿಸ್ತು ಕ್ರಮ ಸಾಧ್ಯತೆ ಇದೆ. ಅಂದು ಗೋವಿಂದರಾಜು, ಇಂದು ನಸೀರ್, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳು ವಿವಾದಕ್ಕೆ ಬಲಿ. ಅಹಿಂದದಿಂದಲೇ ಕಾಂಗ್ರೆಸ್ಗೆ ಸಂಕಷ್ಟ ಎದುರಾಗಿದೆ ಎಂದು ಬೊಮ್ಮಾಯಿ ಬಸವರಾಜ್ ಅವರು ಹೇಳಿದ್ದಾರೆ. ಸಿಎಂ ಸ್ಥಾನ ಉಳಿಸಿಕೊಳ್ಳಲು ಡಿಸಿಎಂ ಪದವಿ ಪಡೆಯಲು ಕುರ್ಚಿ ಕಚ್ಚಾಟ ನಡೆದಿದೆ. ಮೊದಲ ಸಂಧಾನ ವೈಫಲ್ಯದ ಮುಖಭಂಗ ತಪ್ಪಿಸಲು ಪಾಕ್ ಕಸರತ್ತು ನಡೆಸುತ್ತಿದೆ. ಪಾಕಲ್ಲೇ ಮತ್ತೊಂದು ಸುತ್ತು ಸಂಧಾನ. 2 ದಿನಗಳಲ್ಲೇ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಮಾತುಕತೆ ನಡೆಯಲಿದೆ ಎಂದು ಟ್ರಂಪ್ ಅವರು ಹೇಳಿದ್ದಾರೆ. ಉಭಯ ದೇಶಗಳು ಅಪೇಕ್ಷಿಸಿದ ಸ್ಥಳದಲ್ಲೇ ಸಭೆಗೆ ಪಾಕಿಸ್ತಾನ ಉತ್ಸುಕ. ಜಲಸಂಧಿ ಮುಕ್ತವಾಗಿರಿಸಲು ಟ್ರಂಪ್ಗೆ ಮೋದಿ ಮನವಿ ಮಾಡಿದ್ದಾರೆ. ಕದನ ವಿರಾಮ ಬಳಿಕ ಮೋದಿಗೆ ಮೊದಲ ಕರೆ ಮಾಡಿದ ಟ್ರಂಪ್ 40 ನಿಮಿಷಗಳ ಮಾತುಕತೆಯಲ್ಲಿ ದ್ವಿಪಕ್ಷೀಯ ವ್ಯವಹಾರ ಚರ್ಚೆ ನಡೆಸಲಾಗಿದೆ. ಹೊರ್ಮುಜ್ ಸಂಧಿ ಬಂದ್ನಿಂದ ಇರಾನ್ಗೆ ದಿನಕ್ಕೆ 4,000 ಕೋಟಿ ಲಾಸ್ ಆಗಿದೆ. ಅಮೆರಿಕ ಇಸ್ರೇಲ್ ದಾಳಿಯಿಂದ ಒಟ್ಟು 25 ಲಕ್ಷ ಕೋಟಿ ನಷ್ಟ. ಇನ್ನು ಐಪಿಎಲ್ ಟೈಮ್, ನೈಟ್ ರೈಡರ್ಸ್ಗೆ ಚೆನ್ನೈ ದಿಗ್ಬಂಧನ. ಸೂಪರ್ ಕಿಂಗ್ಸ್ 32 ರನ್ ಜಯ. ರನ್ ಚೇಸಿಂಗ್ನಲ್ಲಿ ಎಡವಿದ ಕೋಲ್ಕತಾ ನೈಟ್ ರೈಡರ್ಸ್. ನಿನ್ನೆ ಮ್ಯಾಚ್ ರೋಚಕವಾಗಿತ್ತು. ಸಿಎಸ್ಕೆ ತಂಡ ವಿನ್ ಆಗಿದೆ. ಕೋಲ್ಕತಾ ನೈಟ್ ರೈಡರ್ಸ್ ಸೋತಿದೆ. ಐರ್ಲೆಂಡ್ ಸರಣಿಗೆ ವೈಭವ್ ಆಯ್ಕೆಯಾಗಲಿದ್ದಾರಾ? ಕಾದ್ ನೋಡಬೇಕಿದೆ. ತವರಲ್ಲಿ 3ನೇ ಜಯಕ್ಕೆ ಆರ್ಸಿಬಿ ರೆಡಿಯಾಗಿದೆ. ಇಂದು ಲಕ್ನೌ ಪಡೆಯ ಎದುರು ಪಂದ್ಯ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.